ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಟೊಮೆಟೊ ಗೊಜ್ಜು ಮಾಡ್ತಿದ್ದೇವೆ. ನೋಡಿ, ಬೇಕಾಗುವ ಸಾಮಗ್ರಿಗಳನ್ನ ನಿಮಗೆ ತೋರಿಸ್ತಾ ಇದ್ದೇನೆ. 5 ಟೊಮೆಟೊ, 2 ಆನಿಯನ್, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಗ್ರೀನ್ ಚಿಲ್ಲಿ, ಒಂದು 15 ಬೆಳ್ಳುಳ್ಳಿ, ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಸಾಸಿವೆ, 1 ಸ್ಪೂನು ಕೊತ್ತಂಬರಿ ಪೌಡ್ರು, 1/4 ಸ್ಪೂನು ಜೀರಿಗೆ. ಇವಾಗ ಇಷ್ಟು ಐಟಮ್ ಉಪ್ಪಿಸ್ಕೊಂಡು ನಾನೊಂದು ಈಸಿಯಾಗಿರುವ ಒಂದು ಟೊಮೆಟೊ ಗೊಜ್ಜು ರೆಸಿಪಿ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಟೊಮೆಟೊ ಗೊಜ್ಜಿಗೆ ಬೇಕಾಗುವ ಐಟಮ್ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಟೊಮೆಟೊವನ್ನು ಕಟ್ ಮಾಡಿದ್ದೇನೆ, ಆನಿಯನ್ ಕಟ್ ಮಾಡಿದ್ದೇನೆ, ಚಿಲ್ಲಿಯನ್ನು ಕಟ್ ಮಾಡಿದ್ದೇನೆ. ಓಕೆವಾ, ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಬಾಣಲೆ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಬಾಣಲೆ ಕಾದ್ಮೇಲೆ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೋಬೇಕು. ನಾನು ಇನ್ನೊಂದು 10 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೇನೆ. ಇವಾಗ ಆಯಿಲ್ ಕಾದಿದ್ದು, ಇದಕ್ಕೆ ನಾನು ಸಾಸಿವೆಯನ್ನು ಸೇರಿಸ್ಕೊಳ್ತಿದ್ದೇನೆ. ನೋಡಿ, ಚಿಟಪಟ ಅಂತ ಹೇಳ್ತಿದ್ದೆ ಅಲ್ಲ, ಇವಾಗ ಇದಕ್ಕೆ ಆನಿಯನ್ ಸೇರಿಸ್ಕೊಳ್ಳೋಣ. ಅದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನಾನಿಲ್ಲಿ 5 ಟೊಮೆಟೊಗೆ 2 ಆನಿಯನ್ ತಗೊಂಡಿದ್ದೇನೆ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಆನಿಯನ್ ಕಾದಿದ್ದಲ್ಲ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾನು ಚಿಲ್ಲಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಹಾಗೆಯೇ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಕರಿಬೇವನ್ನು ಸೇರಿಸ್ಕೊಳ್ತಿದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಾಕು. ಇವಾಗ ಇದಕ್ಕೆ ನಾನು ಟೊಮೆಟೊವನ್ನು ಸೇರಿಸ್ಕೊಳ್ತಿದ್ದೇನೆ. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಟ್ಟಿಗೆ. ಇದೆಲ್ಲನೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪನ್ನು ನಾವು ಸೇರಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಟೊಮೆಟೊ. ಇವಾಗ ಇದನ್ನು 15 ನಿಮಿಷ ಮುಚ್ಚಿಡೋಣ. ಸ್ಲೋ ಫ್ಲೇಮಲ್ಲಿ ಇಡಬೇಕು. ನೋಡಿ ಫ್ರೆಂಡ್ಸ್, 15 ನಿಮಿಷ ಆಯಿತು. ಓಪನ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಟೊಮೆಟೊ ಎಲ್ಲ ಎಣ್ಣೆಯಲ್ಲಿ ಹೇಗೆ ಬೆಂದ್ಬಿಟ್ಟಿದೆ ಅಲ್ಲ, ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇದಕ್ಕೆಲ್ಲ ಮಸಾಲ ಎಲ್ಲ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1/4 ಸ್ಪೂನ್ನಷ್ಟು ಅರಿಶಿನ ಪೌಡರ್ ತಗೊಂಡಿದ್ದೇನೆ, ಸೇರಿಸ್ಕೊಂಡಿದ್ದೇನೆ. ಇದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್,
ಜೀರಾ ಪೌಡರ್ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆ ಎಲ್ಲ ಹಾಕಿದ್ವಲ್ಲ, ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ. ಇವಾಗ ಇದು ಮಸಾಲದೆಲ್ಲ ಸ್ಮೆಲ್ ಹೋಗ್ಬೇಕಲ್ಲ, ಇನ್ನೊಂದು 10 ನಿಮಿಷ ಹಂಗೇನೆ ಮುಚ್ಚಿಡೋಣ ಸ್ಲೋ ಫ್ಲೇಮಲ್ಲಿ. ಫ್ರೆಂಡ್ಸ್ ಇವಾಗ ಓಪನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ಅಲ್ಲ ಟೊಮೆಟೊ ಗೊಜ್ಜು. ನಾನು ಇದಕ್ಕೆ ನೀರೆಲ್ಲ ಏನು ಸೇರಿಸ್ಕೊಂಡಿಲ್ಲ, ಖಾಲಿ ಎಣ್ಣೆನೇ. ಟೊಮೆಟೊದಲ್ಲ ಎಣ್ಣೆ ಎಲ್ಲ ಬಿಟ್ಬಿಟ್ಟಿದೆಲ್ಲ. ಇವಾಗ ಇದು ಆಗಿಬಿಟ್ಟಿದೆ. ಇದನ್ನು ನಿಮಗೆ ಬಿಸಿ ಬಿಸಿಯಾಗಿ ರೈಸ್ ಜೊತೆ, ಚಪಾತಿ, ದೋಸೆ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ. ಈ ಥರ ನೀವು ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬು ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.